ಇಂದು ಕಲಬುರಗಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಪ್ರತಿಭಟನೆಯನ್ನು ಮಾಡಲಾಯಿತು. ರೈತರ ಬೇಡಿಕೆಗಳಾದ ಬೆಲೆ ಏರಿಕೆ ನಿಯಂತ್ರಣ, ಆಹಾರ ಔಷಧಗಳು, ಕೃಷಿ ಇನ್ಪುಟ್ಗಳು ಮತ್ತು ಯಂತ್ರೋಪಕರಣದಂತಹ ಅಗತ್ಯ ವಸ್ತುಗಳ ಮೇಲಿನ GST ತೆಗೆದುಹಾಕಿ ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಅಡುಗೆ ಅನಿಲದ ಮೇಲೆ ಗಣನೀಯವಾಗಿ ಕೇಂದ್ರೀಯ ಅಬಕಾರಿ ಸುಂಕವನ್ನು ಕಡಿಮೆ ಮಾಡಬೇಕು. ಅಲ್ಲದೆ ಕೋವಿಡ್ನಲ್ಲಿ ಹಿಂತೆಗೆದುಕೊಳ್ಳಲಾದ ಹಿರಿಯ ನಾಗರಿಕರು, ಮಹಿಳೆಯರು, ವಿಕಲಚೇತನರು, ಕ್ರೀಡಾ ವ್ಯಕ್ತಿಗಳಿಗೆ ರೈಲ್ವೆ ರಿಯಾಯಿತಿಗಳನ್ನು ಮರುಸ್ಥಾಪಿಸಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿದರು. ಈ ಪ್ರತಿಭಟನೆಯಲ್ಲಿ ಅನೇಕರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಸರ್ಕಾರದ್ದೇ ಸರ್ಕಾರ, ಸರ್ಕಾರದ್ದೇ ಸರ್ಕಾರ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ? ರೈತರ ಸಾಲ ಮನ್ನಾಕ್ಕಾಗಿ MSP ಬೆಂಬಲ ಬೆಲೆ ಕಾನೂನು ಜಾರಿಗಾಗಿ ರೈತರು ಪ್ರಜಾಪ್ರಭುತ್ವದ ಹಕ್ಕನ್ನು ಕೇಳೋಕ್ಕೆ ಡೆಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ರೈತರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಅನ್ಕರ ಅಶ್ರುವಾಯುವನ್ನು ಸಿಡಿಸ್ತಕ್ಕಂಥದ್ದು, ಗಾಳಿಯಲ್ಲಿ ಗುಂಡು ಹಾರಿಸ್ತಕ್ಕಂಥ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು, ರೋಡ್ಗಳನ್ನು ಬಂದ್ ಮಾಡ್ತಕ್ಕಂಥದ್ದು, ರೋಡ್ಗಳನ್ನು ಗಾಡಿ ಕಟ್ತಕ್ಕಂಥದ್ದು, ರೋಡಿನ ಮೇಲೆ ಮುಳ್ಳಿನ ತಂತಿಗಳನ್ನು, ಮಳಿಗಳನ್ನು ಹೊಡೆದು ರೈತರ ಟ್ರ್ಯಾಕ್ಟರ್ಗಳನ್ನು ಬಿಡಲಾರ್ದಂಗೆ, ಡೆಲ್ಲಿ ಒಳಗಡೆ ರೈತರನ್ನು ಬರಲಾರ್ದಂಗೆ ರೈತ ವಿರೋಧಿ ಧೋರಣೆಯನ್ನು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥ ಮೋದಿ ಮತ್ತು ಶಾ ಸರ್ಕಾರದ ನೀತಿಯನ್ನು ಖಂಡಿಸ್ತೀವಿ. MSP ಬೆಂಬಲ ಬೆಲೆ ಕಾನೂನನ್ನು ಜಾರಿಗೆ ತರಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು, ಖಾಸಗೀಕರಣ ಮಾಡಬಾರ್ದು, ದೇಶದ ಸಂಪತ್ತನ್ನು ಲೂಟಿ ಮಾಡ್ತಕ್ಕಂಥದ್ದನ್ನು ತಡೆಗಟ್ಟಬೇಕು. ಇವತ್ತು ಸ್ಕೀಮ್ ವರ್ಕರ್ಗಳನ್ನು ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತೇಳಿ ದೇಶ ತುಂಬೆಲ್ಲ ಇವತ್ತು ಹೋರಾಟ ನಡೀತಕ್ಕಂಥ ಸಂದರ್ಭದಲ್ಲಿ ಅದರ ಭಾಗವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿರೋದ್ರಿಂದ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸ್ತೀವಿ. ರೈತ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು, ರೈತ ಮತ್ತು ಕಾರ್ಮಿಕರ ನೆರವಿಗೆ ಕೇಂದ್ರ ಸರ್ಕಾರ ಬರಬೇಕು. ಲಾಠಿ ಚಾರ್ಜನ್ನು ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಇವತ್ತಿನ ದಿನ ಹೋರಾಟದ ಉದ್ದೇಶ ಏನಂದರೆ, ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಕೃಷಿ ಕೂಲಿಕಾರ ಸಂಘ ಮತ್ತು ಸೆಂಟರ್ ಆಫ್ ಟ್ರೇಡ್ ಯೂನಿಯನ್ ಹೋರಾಟದ ಉದ್ದೇಶ ಅಂದರೆ, ಮೊನ್ನೆ ಬಜೆಟ್ ಮಂಡನೆ ಆಯಿತು. ಬಜೆಟ್ಗಿಂತ ಮುಂಚೆ ಎಲ್ಲ ಸಂಸದರ ಕಚೇರಿ ಎದುರು ಹೋರಾಟ ಮಾಡಿದಾಗ 2018ರಿಂದ ಅಂಗನವಾಡಿಯವ್ರಿಗೆ ಬಿಡುಗಾಸು ಕೂಡ ಬಿಡುಗಡೆ ಮಾಡಲಿಲ್ಲ. ಅದಕ್ಕಾಗಿ ನಾವು ಹೋರಾಟ ಮಾಡಿ ಬಜೆಟ್ನಲ್ಲಿ ಅಂಗನವಾಡಿಯವರಿಗೆ ಕನಿಷ್ಠ ಕೂಲಿ ಕೊಡಬೇಕು ಮತ್ತು ಗ್ರ್ಯಾಚ್ಯುಟಿ ಜಾರಿ ಮಾಡಬೇಕು ಸಂಪೂರ್ಣವಾಗಿ ಅಂತ ಕೇಳಿದಾಗ, ಅವ್ರ ಬಜೆಟ್ನಲ್ಲಿ ಮಾಡಿದಂಥ ಕೆಲಸ ಏನಂದ್ರೆ 21 ಕೋಟಿ 523 ಲಕ್ಷದಲ್ಲಿ 300 ಕೋಟಿ ಬಜೆಟ್ ಕಡಿತ ಮಾಡಿದ್ರು. ICDS ಸತ್ಯಾನಾಶ ಮಾಡಿದ್ರು. ಅದರ ಜೊತೆಗೆ ಸಂವಿಧಾನ ಸತ್ಯಾನಾಶ ಮಾಡೋಕ್ಕೆ ತೀರ್ಮಾನ ಮಾಡ್ಯಾರ. ಅದಕ್ಕಾಗಿ ನಾವು ಕೇಳೋದೇನೆಂದ್ರೆ, ಇವತ್ತಿನ ದಿನ ಮರಳಿ ತೆಗೆದಂಥ ಬಜೆಟ್ ಮತ್ತು ಕೊಡಬೇಕು, ಸಂಪೂರ್ಣವಾಗಿ ಗ್ರ್ಯಾಚ್ಯುಟಿ ಕೊಡಬೇಕು, ಅದರ ಜೊತೆಗೆ ಒಳ್ಳೆಯ ಪೌಷ್ಟಿಕ ಆಹಾರ ಕೊಡಬೇಕು. ಮತ್ತು 2023ರ ಚುನಾವಣೆಗಿಂತ ಮುಂಚೆ ಕರ್ನಾಟಕದಲ್ಲಿ ಇಂಥ BJP ಸರ್ಕಾರ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಅದ್ರ ಕೊಡಲಿಲ್ಲ. ಆಹಾರ ಆರೋಗ್ಯ ಶಿಕ್ಷಣ ಅಂತ ಹೇಳ್ತಾರೆ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ. ಆದರೆ ಬೇಟಿ ಬಚಾವ್ ಬೇಟಿ ಪಡಾವ್ ಮಾಡಲಿಲ್ಲ. ಅವರು ಮಕ್ಕಳ ಮತ್ತು ಮಹಿಳೆಯರ ಸ್ಥಿತಿಯನ್ನು ಅಧೋಗತಿಗೆ ತಂದು ನಿಂದಿರ್ಸ್ಯಾರ. ಅದಕ್ಕಾಗಿ ನಾವು ಕೇಳ್ತಾ ಇದ್ದೇವೆ, ಆಹಾರದಲ್ಲಿ ಬದಲಾವಣೆ, ಆರೋಗ್ಯದಲ್ಲಿ ಬದಲಾವಣೆ ಮತ್ತು ಕನಿಷ್ಠ ಕೂಲಿ ಕೊಡಬೇಕು, ICDSಗೆ ಹೆಚ್ಚಿನ ಬಜೆಟ್ ಕೊಡಬೇಕು. ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಮತ್ತೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. 2024ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪಾಠ ಕಲಿಸ್ಬೇಕಾಗ್ತದೆ ಅಂತ ಹೇಳ್ತೀನಿ. ನಾನು ಗೌರಮ್ಮ ಪಾಟೀಲ್, CITನ ಜಿಲ್ಲಾ ಉಪಾಧ್ಯಕ್ಷ.